ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಟೆಕ್ನಿಕ್ಸ್ ಆಫ್ ರಿಪೋರ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಟೆಕ್ನಿಕ್ಸ್ ಆಫ್ ರಿಪೋರ್ಟಿಂಗಲ್ಲಿ ಬಂದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು, ಯಾಕೆ ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಹೇಗಿರುತ್ತೆ, ಏನೆಲ್ಲ ಮೆಸೇಜನ್ನು ಕೊಡ್ತಾರೆ, ಲೈಕ್ ಸ್ಟೇಟ್ಮೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ಮತ್ತು ಪ್ರೆಸ್ನವರು ಹೇಗೆ ಕ್ವೆಶ್ಚನ್ಸನ್ನು ಕೇಳ್ತಾರೆ, ಕ್ವೆಶ್ಚನ್ಸ್ ಕೇಳದೇ ಇರುವಂತಹ ಕಾನ್ಫರೆನ್ಸ್ಗಳಿಗೆ ಏನಂತ ಕರಿತೇವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ. ಅದರ ಮುಂದುವರಿದ ಭಾಗವನ್ನು ಕೂಡ ಇಲ್ಲಿ ಮುಂದುವರಿಸೋಣ. ಎ ಪ್ರೆಸ್ ಕಾನ್ಫರೆನ್ಸ್ ಇಸ್ ಆಫನ್ ಅನೌನ್ಸ್ಡ್ ಬೈ ಸೆಂಡಿಂಗ್ ಆನ್ ಅಡ್ವೈಸರಿ ಆರ್ ನ್ಯೂಸ್ ರಿಲೀಸ್ ಟು ಅಸೈನ್ಮೆಂಟ್ ಎಡಿಟರ್ಸ್ ಪ್ರಿಫರಬಲಿ ವೆಲ್ ಇನ್ ಅಡ್ವಾನ್ಸ್. ಸೊ ಪ್ರೆಸ್ ಕಾನ್ಫರೆನ್ಸ್ ನಾವು ಏನು ಕರೀತಾರೆ ಅದು ಯಾವಾಗಲೂ ಕೂಡ ಮುಂಚೆನೇ ಅನೌನ್ಸ್ಮೆಂಟ್ಗಳನ್ನು ಕೂಡ ಮಾಡಲಾಗಿರುತ್ತೆ. ಲೈಕ್ ಒಂದು ಪ್ರೆಸ್ ರಿಲೀಸ್ ಅಥವಾ ನ್ಯೂಸ್ ರಿಲೀಸನ್ನು ಕೂಡ ಆಲ್ರೆಡಿ ಆ ನ್ಯೂಸ್ ಪೇಪರ್ ಆಫೀಸ್ಗಳಿಗೆ ಕೂಡ ಕಳಿಸಿರ್ತೇವೆ. ಏನಪ್ಪ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದ್ದೇವೆ ಅನ್ನೋ ಒಂದು ಜಿಸ್ಟನ್ನು ಕೂಡ ನಾವಲ್ಲಿ ಇನ್ಫಾರ್ಮೇಷನ್ನ ಕೂಡ ಕೊಟ್ಟಿರ್ತೇವೆ. ವೆಲ್ ಇನ್ ಅಡ್ವಾನ್ಸ್, ಮುಂಚೆನೇ ಕೂಡ ನಾವು ಅಡ್ವಾನ್ಸ್ಡ್ ಆಗಿ ಅದನ್ನು ಕೊಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್, ನಾವು ನೆಕ್ಸ್ಟ್ ವೀಕು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಥವಾ ನ್ಯೂಸ್ ಕಾನ್ಫರೆನ್ಸನ್ನು ಅಥವಾ ಪ್ರೆಸ್ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅನ್ನೋದಾದರೆ, ಕಾಲೇಜಲ್ಲಿ ಆರ್ಗನೈಸ್ ಮಾಡ್ತಿದ್ದೀವಿ ಅನ್ನೋದಾದರೆ ಅದಕ್ಕೆ ರಿಲೇಟೆಡ್ ಒಂದು ಪ್ರೆಸ್ ರಿಲೀಸನ್ನು ಕೂಡ ನಾವು ರೆಡಿ ಮಾಡ್ತೇವೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀವಿ, ಎಲ್ಲಿ ಮಾಡ್ತಾ ಇದ್ದೇವೆ, ಟೈಮಿಂಗ್ಸ್ ಏನಿದೆ, ಮತ್ತು ಯಾರು ಬರ್ತಾ ಇದ್ದಾರೆ, ಸ್ಪೀಕರ್ ಯಾರು ಅಡ್ರೆಸ್ ಮಾಡ್ತಿದ್ದಾರೆ, ಏನು ವಿಷಯದ ಬಗ್ಗೆ ಅಡ್ರೆಸ್ ಮಾಡ್ತಿದ್ದಾರೆ. ಸೊ ಅವುಗಳ ಒಂದಷ್ಟು ಮಾಹಿತಿಗಳನ್ನೆಲ್ಲವನ್ನೂ ಕೂಡ ನಾವು ವೆಲ್ ಇನ್ ಅಡ್ವಾನ್ಸ್ ಮುಂಚೆನೇ ನಾವು ಆ ಪತ್ರಿಕಾ ಬಳಗದವರಿಗೆ, ಪತ್ರಿಕಾ ಕಚೇರಿಗಳೇನಿದ್ದಾರೆ, ಲೈಕ್ ಟೆಲಿವಿಷನ್ ಮೀಡಿಯಾ ಇರ್ಬೋದು, ಅಥವಾ ರೇಡಿಯೋ ಇರಬಹುದು, ಅಥವಾ ನ್ಯೂಸ್ ಪೇಪರ್ಸ್ನವ್ರು ಇರ್ಬೋದು, ಅಥವಾ ಮ್ಯಾಗ್ಝೀನ್ಸ್ ಇರ್ಬೋದು, ಅಥವಾ ಈಗಿನ ಆನ್ಲೈನ್ ನ್ಯೂಸ್ ಪೋರ್ಟಲ್ಸ್ಗಳಿರ್ಬೋದು. ಸೊ ಇವುಗಳಿಗೆಲ್ಲರಿಗೂ ಕೂಡ ನಾವು ಆಲ್ರೆಡಿ ವೆಲ್ ಇನ್ ಅಡ್ವಾನ್ಸ್ ಮುಂಚೆನೇ ನಾವು ಅದನ್ನು ಆ ನ್ಯೂಸ್ ರಿಲೀಸನ್ನು ಕೂಡ ನಾವು ತಲುಪಿಸಿರ್ತೀವಿ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಎಡಿಟರ್ಗಳು ಏನಿರ್ತಾರೆ ಅವ್ರುಗಳು ಅವರ ಪ್ರೆಸ್ನಲ್ಲಿ ಯಾರನ್ನು ಆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಅವ್ರನ್ನ ಅಸೈನ್ ಮಾಡಬೇಕು, ಯಾವ ರಿಪೋರ್ಟರ್ಗಳನ್ನು ಅಸೈನ್ ಮಾಡಬೇಕು ಅನ್ನೋದನ್ನು ಕೂಡ ಅವರೇ ಡಿಸೈಡ್ ಮಾಡಿ ಅವ್ರನ್ನ ನಮಗೆ ಪತ್ರಿಕೆಗಳಿಗೆ ಅವ್ರನ್ನ ಅಂದರೆ ಆ ಒಂದು ಕಾನ್ಫರೆನ್ಸನ್ನು ಕವರೇಜ್ ಮಾಡಲಿಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ. ಸಮ್ಟೈಮ್ಸ್ ದೇ ಆರ್ ಹೆಲ್ಡ್ ಸ್ಪಾಂಟೇನಿಯಸ್ಲಿ ವೆನ್ ಸೆವರಲ್ ರಿಪೋರ್ಟರ್ಸ್ ಗ್ಯಾದರ್ ಅರೌಂಡ್ ಎ ನ್ಯೂಸ್ ಮೇಕರ್. ಕೆಲವೊಂದು ಸಂದರ್ಭಗಳಲ್ಲಿ ಸ್ಪಾಂಟೇನಿಯಸ್ ಆಗಿ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಕೂಡ ಮಾಡಲಾಗುತ್ತೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ನ್ಯೂಸ್ ರಿಲೀಸ್ಗಳನ್ನು ಕಳಿಸ್ಕೋದಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದು ಸರಿ ಸ್ಪಾಂಟೇನಿಯಸ್ ಆಗಿ ಕೂಡ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿನ್ನೆ ಅಷ್ಟೇ ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಶಿರಾ ಮತ್ತು RR ನಗರ, ಬೆಂಗಳೂರು ರಾಜರಾಜೇಶ್ವರಿ ನಗರ ಏನಿದೆ ಅಲ್ಲಿ ಬೈ ಎಲೆಕ್ಷನ್ಸ್ಗಳು ಕೂಡ, ಅಸೆಂಬ್ಲಿ ಎಲೆಕ್ಷನ್ಸ್ಗಳು, ಬೈ ಎಲೆಕ್ಷನ್ಸ್ಗಳು ಕೂಡ ಆಯಿತು. ಅಲ್ಲೆಲ್ಲವೂ ಕೂಡ ಅಲ್ಲಿ ಇರ್ತಕ್ಕಂತಹ ಲೀಡರ್ಸ್ಗಳು ಏನಿದ್ರು, ಲೈಕ್ ವಿಜಯೇಂದ್ರ ಇರ್ಬೋದು, ಅಥವಾ ಮುನಿರತ್ನ ಇರ್ಬೋದು, ಅಥವಾ ಕುಸುಮ ಅವರು ಇರ್ಬೋದು, ಏನು ಅವರು ಕಂಟೆಸ್ಟ್ ಮಾಡಿದಂತಹ ಕ್ಯಾಂಡಿಡೇಟ್ಗಳಿರ್ಬೋದು, ಅಥವಾ ಅವರಿಗೆ ಸಪೋರ್ಟ್ ಮಾಡಿದಂತಹ ಕೆಲವು ಲೀಡರ್ಸ್ಗಳು, ಈಗ R ಅಶೋಕ್ ಇರ್ಬೋದು, ಅದು BJPಯ ಕೆಲವು ಲೀಡರ್ಸ್ ಇರ್ಬೋದು, ಕಾಂಗ್ರೆಸ್ನ ಲೀಡರ್ಸ್ಗಳಿರ್ಬೋದು. ಸೊ ಹೀಗೆ ಅವ್ರುಗಳೆಲ್ಲರೂ ಕೂಡ ಬಂದಾಗ ಅಲ್ಲಿ ಪ್ರೆಸ್ನವ್ರು ಎಲ್ಲರೂ ಕೂಡ ಬಂದಿರ್ತಾರೆ, ಅಲ್ಲಿ ಗ್ಯಾದರ್ ಆಗಿರ್ತಾರೆ. ಆ ಸಂದರ್ಭಗಳಲ್ಲೂ ಕೂಡ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಅಂದರೆ ಆ ಸ್ಥಳದಲ್ಲೇ, ಆ ಕ್ಷಣದಲ್ಲಿ, ಆ ಸ್ಥಳದಲ್ಲೇ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಕೂಡ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಇರುತ್ತೆ. ಪ್ರೆಸ್ನವರು ನ್ಯೂಸ್ ಅಂದರೆ ಅವರು ಇದನ್ನು ಕ್ವೆಶನ್ಸನ್ನು ಕೇಳ್ತಾರೆ, ಅವ್ರು ಏನೋ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾರೆ, ಸಮ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ಬೋದು, ಅನೌನ್ಸ್ಮೆಂಟ್ಸ್ಗಳನ್ನು ಮಾಡ್ಬೋದು, ಮತ್ತೊಂದೇನೋ ಕೂಡ ಹೇಳ್ಬೋದು, ವಿಷಯವನ್ನು ಕನ್ವೆ ಕೂಡ ಅಲ್ಲಿ ಮಾಡಬಹುದು. ಅದಾದ ಮೇಲೆ ರಿಪೋರ್ಟರ್ಸ್ಗಳು ಕ್ವೆಶನ್ಸ್ ಕೇಳ್ಬೋದು, ಆಮೇಲೆ ರಿಪೋರ್ಟರ್ ಕೇಳಿದ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ಇರ್ಬೋದು. ಸೊ ಆ ಥರದ ಪ್ರಕ್ರಿಯೆಗಳು ಕೂಡ ನಡೀಬೋದು. ಯಾವಾಗಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ವೆಲ್ ಇನ್ ಅಡ್ವಾನ್ಸ್ ಇನ್ಫಾರ್ಮೇಷನ್ ಹೋಗಿರಬೇಕು, ಪ್ರೆಸ್ ನ್ಯೂಸ್ ರಿಲೀಸ್ ಅಥವಾ ಪ್ರೆಸ್ ರಿಲೀಸನ್ನು ಅಥವಾ ನ್ಯೂಸ್ ರಿಲೀಸನ್ನು ನಾವು ಕೊಡಬೇಕು ಅಂತಕ್ಕಂಥದ್ದು ಕೂಡ ಇರಲ್ಲ. ಕೆಲವೊಂದು ಸ್ಪಾಂಟೇನಿಯಸ್ ಆಗಿ ಕೂಡ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಸೊ ನ್ಯೂಸ್ ಕಾನ್ಫರೆನ್ಸಸ್ ಕ್ಯಾನ್ ಬಿ ಹೆಲ್ಡ್ ಜಸ್ಟ್ ಅಬೌಟ್ ಎನಿವೇರ್, ಎಲ್ಲಿ ಬೇಕಾದರೂ ಕೂಡ ಆಗಬಹುದು. in settings as formal as the Prime Minister office room set aside for the purpose of as informal as the street in front of a crime scenes. ಕೆಲವು ಸಂದರ್ಭಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಥವಾ ಚೀಫ್ ಮಿನಿಸ್ಟರ್ ಆಫೀಸು ಅಥವಾ ಇನ್ಯಾವುದೋ ಮಿನಿಸ್ಟರ್ಗಳ ಆಫೀಸ್ನಲ್ಲಿ ಅಥವಾ ಇನ್ಯಾವುದೋ ಒಂದು ಗವರ್ನಮೆಂಟ್ ಅಫಿಷಿಯಲ್ಸ್ಗಳಲ್ಲಿ ಅಥವಾ ನಮ್ಮ ಪ್ರೆಸ್ ಕ್ಲಬ್ಗಳು ಏನಿರುತ್ತೆ ಆ ಪ್ರೆಸ್ ಕ್ಲಬ್ಗಳಿಗೆ ಕೂಡ ಅವರೇನೆ ಬಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಎನಿವೇರ್ ಎಲ್ಲಿ ಬೇಕಾದರೂ ಪ್ರೆಸ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು
ಆಗಬಹುದು. ಇಂಥ ಕಡೆನೆ ಪರ್ಟಿಕ್ಯುಲರ್ ಆಗಿ ಆಗಬೇಕು ಅಂತ ಏನು ಇಲ್ಲ, ಅಫಿಷಿಯಲ್ ಆಗಿ ಆಗಬೇಕು ಅಥವಾ ಅಥೆಂಟಿಕ್ ಆಗಿ ಇಂಥದ್ದೇ ಒಂದು ಸಂದರ್ಭಗಳಲ್ಲಿ ಅಥವಾ ಇಂಥದ್ದೇ ಸ್ಥಳಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಆಗಬೇಕು ಅಂತ ಏನು ಕೂಡ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಫಾರ್ಮಲ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ಗಳನ್ನು ಕರೆದು ಅಲ್ಲಿ ನಿಮಗೆ ಎಲ್ಲ ರೀತಿಯ ಸೆಟ್ಟಿಂಗ್ಸ್ಗಳನ್ನು ಕೂಡ ಮಾಡಿ ಫಾರ್ಮಲ್ ಆಗಿ ಕೂಡ ಕರಿತಕ್ಕಂಥದ್ದು ಕೂಡ ಇರಬಹುದು. ಕೆಲವೊಂದು ಸಾರಿ ಇನ್ಫಾರ್ಮಲ್ ಆಗಿ ಅನೌಪಚಾರಿಕವಾಗಿ ಕೂಡ ಅವುಗಳನ್ನು ಮಾಡ್ತಕ್ಕಂತಹದ್ದು, ಎಲ್ಲ ಔಪಚಾರಿಕತೆಗಳನ್ನು ಎಲ್ಲವನ್ನೂ ಕೂಡ ಬದಿಗೆ ಇಟ್ಟು ಅವುಗಳು ಇನ್ಫಾರ್ಮಲ್ ಆಗಿ ಕೂಡ ಆಗ್ಬೋದು. ಅಥವಾ ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇರ್ತಾರೆ, ಆ ದಾರಿನಲ್ಲಿ ಹೋಗೋ ಸಂದರ್ಭಗಳಲ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗಳು ಆಗಬಹುದು. ಅಥವಾ ಇನ್ಯಾವುದೋ ಇನ್ ಫ್ರಂಟ್ ಆಫ್ ಎ ಕ್ರೈಮ್ ಸೀನ್, ಯಾವುದೋ ಒಂದು ಕ್ರೈಮ್ ಆಗಿರುತ್ತೆ, ಒಂದು ಆಕ್ಸಿಡೆಂಟ್ ಆಗಿರತ್ತೆ, ಅಥವಾ ಇನ್ಯಾವುದೋ ಒಂದು ಕೊಲೆ ಆಗಿರುತ್ತೆ, ಮತ್ತೇನೋ ಒಂದು ಕ್ರೈಮ್ ಇನ್ಸಿಡೆಂಟ್ ನಡೆದಿರುತ್ತೆ, ಅಲ್ಲಿ ಕೂಡ ನಿಮಗೆ ಈ ಒಂದು ಕಾನ್ಫರೆನ್ಸ್ಗಳು ಕೂಡ ಆಗಬಹುದು. ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡಬಹುದು, ಆ ಕ್ರೈಮ್ ಹೇಗಾಯಿತು, ಏನಾಯಿತು ಅಂತ ಹೇಳಿ ಆ ಇನ್ಸಿಡೆಂಟ್ ಬಗ್ಗೆ ಅವರು ಎಕ್ಸ್ಪ್ಲನೇಷನನ್ನು ಕೊಡ್ತಕ್ಕಂಥದ್ದು ಕೂಡ ಇರ್ಬೋದು. ಆ ಕನ್ವಿಕ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು. ಸೊ ಆ ಥರದ ಸಂದರ್ಭಗಳು ಕೂಡ ಇರತ್ತೆ. ಸೊ ಹೋಟೆಲ್ ಕಾನ್ಫರೆನ್ಸ್ ರೂಮ್ಸ್ ಆ್ಯಂಡ್ ಕೋರ್ಟ್ ಹಾಲ್ಸ್ ಆರ್ ಆಫನ್ ಯೂಸ್ಡ್ ಫಾರ್ ಪ್ರೆಸ್ ಕಾನ್ಫರೆನ್ಸಸ್. ಸೊ ಸಾಮಾನ್ಯವಾಗಿ ಹೋಟೆಲ್ ಕಾನ್ಫರೆನ್ಸ್ ರೂಮ್ಸ್ಗಳನ್ನು ಯೂಸ್ ಮಾಡ್ತಾರೆ, ಕೋರ್ಟ್ ಹಾಲ್ಗಳನ್ನು ಯೂಸ್ ಮಾಡ್ತಕ್ಕಂತಹದ್ದು. ಅಲ್ಲಿ ಕೋರ್ಟ್ ಹೌಸ್ಗಳಲ್ಲಿ ಎಸ್ಪೆಷಲಿ ಈಗ ಕೆಲವೊಂದು ವರ್ಡಿಕ್ಟ್ಗಳು, ತುಂಬ ಇಂಪಾರ್ಟೆಂಟ್ ವರ್ಡಿಕ್ಟ್ಗಳೇನೋ ಆಗ್ತಿದೆ ಅಲ್ವಾ, ಅಲ್ಲೇನಾದರೂ ಈಗ ಯಾವುದೋ ಒಂದು ತುಂಬ ಸಾರ್ವಜನಿಕವಾಗಿದ್ದರೆ ಪಬ್ಲಿಕ್ ಇಂಟ್ರೆಸ್ಟ್ ಇರ್ತಕ್ಕಂಥ ಯಾವುದೋ ಒಂದು ವಿಷಯ ಕೇಸ್ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೈತೆ ಅಂತ ಹೊಟ್ಟಂದಾಗ ಅಲ್ಲಿ ಅಪೋನೆಂಟ್ ಲಾಯರ್ಗಳಿರ್ಬೋದು, ಮತ್ತು ಅದು ಫಾರ್ ಆ್ಯಂಡ್ ಎಗ್ನೆಸ್ಟ್ ಆಗಿ ಮಾತಾಡಿರ್ತಕ್ಕಂಥ ಲಾಯರ್ಗಳು ಆ ಕೋರ್ಟ್ ಹಾಲ್ನಲ್ಲಿ ಏನೆಲ್ಲ ಅವತ್ತಿನ ಪ್ರಕ್ರಿಯೆಗಳು ಏನೆಲ್ಲ ನಡೀತು, ಆ ಪ್ರೊಸೀಜರ್ಸ್ ಏನೆಲ್ಲ ನಡೀತು, ಅವುಗಳನ್ನು ಕೂಡ ಅಲ್ಲಿ ಹೇಳ್ತಕ್ಕಂಥದ್ದು ಕೂಡ ಅಲ್ಲಿ ಇರಬಹುದು. ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಈ ಪ್ರೆಸ್ ಕಾನ್ಫರೆನ್ಸ್ ಅಂತಕ್ಕಂತಹದ್ದು ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ ಹೋಟೆಲ್ ಕಾನ್ಫರೆನ್ಸ್ ರೂಮ್ಸ್ಗಳನ್ನು ಯೂಸ್ ಮಾಡ್ತಾರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳು ಅಥವಾ ಕೆಲವೊಂದು ಅಫಿಷಿಯಲ್ಸ್ಗಳು ಕೂಡ ಆ ಥರದ ಕಾನ್ಫರೆನ್ಸ್ ಇದನ್ನು ಕಾರ್ಪೊರೇಟ್ ಸೆಕ್ಟರ್ನವರು ಕೂಡ ಈ ಥರ ಹೋಟೆಲ್ ಕಾನ್ಫರೆನ್ಸ್ ರೂಮ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಕೆಲವೊಮ್ಮೆ ಇರುತ್ತೆ. So sometimes such gatherings are recorded for the press and later released on an interview desk. ಈ ಥರದ್ದು ಕೂಡ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈ ಥರ ಹೋಟೆಲ್ ಕಾನ್ಫರೆನ್ಸ್ಗಳಲ್ಲೋ ಕೋರ್ಟ್ ಹೌಸ್ಗಳಲ್ಲಿ ಈ ಥರದ್ದೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದಷ್ಟು ರಿಪೋರ್ಟರ್ಗಳು ಗ್ಯಾದರ್ ಇರ್ತಾರೆ. ಅಲ್ಲಿ ಪ್ರೆಸ್ ರಿಲೀಸ್ಗಳು ಇಲ್ಲದೇ ಕೂಡ ಕೆಲವೊಂದು ಸರಿ ಇಂಟರ್ವ್ಯೂಗಳು ಆಗಬಹುದು. ಅಲ್ಲಿ ಇಂಟರ್ವ್ಯೂ ಫಸ್ಟು ಫೈನಲ್ ಪ್ರೈಮರಿ ಲೆವೆಲ್ನಲ್ಲಿ ಅದು ಕಾನ್ಫರೆನ್ಸ್ ಥರನೇ ಇರುತ್ತೆ, ಆಮೇಲೆ ಅದು ಇಂಟರ್ವ್ಯೂ ಥರನ, ಆಮೇಲೆ ಅದನ್ನು ಲೇಟರ್ ಅದನ್ನು ಇಂಟರ್ವ್ಯೂ ಥರ ಅದನ್ನು ಎಡಿಟ್ ಮಾಡಿ ಹಾಕ್ತಕ್ಕಂಥದ್ದು ಕೂಡ ಇರಬಹುದು. ಎಸ್ಪೆಷಲಿ ಈ ಟಿ ವಿ ಚಾನೆಲ್ಗಳಲ್ಲಿ ಕೂಡ ಆ ಥರದ್ದು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಫಸ್ಟ್ ಅವ್ರು ಮಾತಾಡ್ತಾರೆ, ತುಂಬ ಇನ್ಫಾರ್ಮಲ್ ಆಗಿ ಮಾತಾಡ್ತಾರೆ, ಆಮೇಲೆ ಅದನ್ನು ಇಂಟರ್ವ್ಯೂ ರೀತಿಯಲ್ಲಿ ಅದನ್ನು ಎಡಿಟ್ ಮಾಡಿ ಡಿಸ್ಕನ್ನು ಪ್ಲೇ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಸೊ ಆ ಥರದ ಸಂದರ್ಭಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹಾಗಾದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಏನಂತಂದರೆ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು ಹಾಗಾದರೆ. ಸೊ ಪ್ರೆಸ್ ಕಾನ್ಫರೆನ್ಸಸ್ ಆರ್ ಹೆಲ್ಡ್ ಬೈ ಕಂಪನೀಸ್ ಆರ್ ಇಂಡಿವಿಜುವಲ್ಸ್ ಆರ್ ಅಟೆಂಡೆಡ್ ಬೈ ದ ಮೀಡಿಯಾ. ನಮಗೆ ಗೊತ್ತಿದೆ, ನಮಗಾಗಲೇ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ನೀವು ನೋಡಿರ್ತೀರಿ. ಕೆಲವೊಂದು ನಮ್ಮ ಕಾಲೇಜ್ನಲ್ಲಿ ಕೆಲವೊಂದು ಎಷ್ಟೊಂದು ಪ್ರೆಸ್ ಕಾನ್ಫರೆನ್ಸ್ಗಳು ಆಗಿದ್ದಾವೆ, ನೀವು ಅದನ್ನು ನೋಡಿದ್ದೀರಿ. ಪ್ರೆಸ್ ಕಾನ್ಫರೆನ್ಸ್ಗಳು ಈಗ VC ಅಡ್ರೆಸ್ ಮಾಡಿದಿರ್ಬೋದು ಅಥವಾ ಪ್ರಿನ್ಸಿಪಲ್ ಅಡ್ರೆಸ್ ಮಾಡ್ತಕ್ಕಂಥದ್ದು ಇರ್ಬೋದು. ಸೊ ಆ ಥರದ್ದೆಲ್ಲವೂ ಕೂಡ ನೀವು ನೋಡಿರ್ತೀವಿ. ಸೊ ಒಟ್ಟಾರೆ ಕಾನ್ಫರೆನ್ಸ್ಗಳಂತಂದರೆ, ಒಟ್ಟಾರೆ ಪ್ರೆಸ್ ಕಾನ್ಫರೆನ್ಸ್ ಅಂತಂದರೆ ಕಂಪನಿ ಇರ್ಬೋದು ಅಥವಾ ಇಂಡಿವಿಜುವಲ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ನ ಹೆಡ್ ಇರಬಹುದು. ಸೊ ಇವ್ರುಗಳೆಲ್ಲರೂ ಕೂಡ ಅಡ್ರೆಸ್ ದ ಪ್ರೆಸ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅಟೆಂಡೆಡ್ ಬೈ ದ ಮೀಡಿಯಾದವ್ರನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಕೊಡ್ತಾರೆ. ಪ್ರೆಸ್ ಕಾನ್ಫರೆನ್ಸಸ್ ಆರ್ ಹೆಲ್ಡ್ ಬೈ ಕಂಪನೀಸ್ ಆರ್ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ ಅಟೆಂಡೆಡ್ ಬೈ ದ ಮೀಡಿಯಾ. ಮಾಧ್ಯಮದವ್ರನ್ನ ಅಟೆಂಡ್ ಮಾಡ್ತಕ್ಕಂಥದ್ದು, ಅವರ ಮುಂದೆ ಮಾತಾಡ್ತಕ್ಕಂಥದ್ದು, ವಿಷಯಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರೆಸ್ ಕಾನ್ಫರೆನ್ಸ್ ಅಥವಾ ಪತ್ರಿಕಾಗೋಷ್ಠಿ ಅಥವಾ ಸುದ್ದಿಗೋಷ್ಠಿ ಅಂತ ಹೇಳಿ ಕೂಡ ಕರೀತಾರೆ. ಡ್ಯೂರಿಂಗ್ ದ ಇವೆಂಟ್ ಒನ್ ಆರ್ ಮೋರ್ ಸ್ಪೀಕರ್ ಮೇ ಅಡ್ರೆಸ್ ದೋಸ್ ಅಟೆಂಡಿಂಗ್. ಸೊ ಈ ಥರದ ಸಂದರ್ಭಗಳಲ್ಲಿ, ಈ ಥರದ ಘಟನೆಗಳು ನಡೀತಕ್ಕಂತಹ ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಸ್ಪೀಕರ್ಸ್ಗಳು ಕೂಡ ಇರಬಹುದು. ಅವ್ರುಗಳು ಕೂಡ ಹೆಚ್ಚು ವಿಷಯವನ್ನು ಇಟ್ಕೊಂಡು ಆ ಒಂದು ಅಥವಾ ಒಂದೇ ಥೀಮನ್ನು ಇಟ್ಕೊಂಡು ಬೇರೆ ಬೇರೆ ಸ್ಪೀಕರ್ಸ್ಗಳು ಮಾತಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅಮೇರಿಕಾಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರು ಪ್ರಧಾನಮಂತ್ರಿ ಮೋದಿ ಏನಿದ್ದಾರೆ, ಸಪೋಸ್ ಅಮೇರಿಕಾಗೆ ವಿಸಿಟ್ ಮಾಡಿದ್ದಾರೆ ಅಂತಂದಾಗ ಅಲ್ಲಿ ಅಮೇರಿಕಾ ಮತ್ತು ಭಾರತದ ನಡುವೆ ಏನೋ ಒಂದಷ್ಟು ಟ್ರೀಟಿಗಳು ಆಯಿತು, ಒಪ್ಪಂದಗಳು ಆಯಿತು ಅಂತಂದಾಗ
ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರೂ ಕೂಡ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ, ಜಂಟಿ ಪತ್ರಿಕಾಗೋಷ್ಠಿ ಅಂತ ಹೇಳಿ ಕೂಡ ಅದನ್ನ ಕನ್ನಡದಲ್ಲಿ ಕರೀತೇವೆ. ಆ ರೀತಿಯಾಗಿ ಜಂಟಿ ಪತ್ರಿಕಾಗೋಷ್ಠಿಯನ್ನ ಕೂಡ ಮಾಡ್ತಕ್ಕಂತಹದ್ದು, ಆ ಟ್ರೀಟಿ ಒಪ್ಪಂದಗಳು ಏನು ಆಗಿದೆ ಅವುಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇಬ್ರು ಕೂಡ ಹಂಚಿಕೊಳ್ತಕ್ಕಂತಹದ್ದು. ಆ ಒಪ್ಪಂದಗಳಿಗೆ ಭಾರತ ಮತ್ತೆ ಅಮೆರಿಕ ಎರಡೂ ಕೂಡ ಒಪ್ಕೊಂಡಿದೆ. ಕೆಲವೊಂದಷ್ಟು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿರ್ಬೋದು, ಅವುಗಳಿಗೆಲ್ಲವೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ಇಬ್ಬರು ಕೂಡ ಸಿಗ್ನೇಚರನ್ನು ಮಾಡಿದ್ದಾರೆ. ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಇವೆಂಟನ್ನು ಅವರು ಶೇರ್ ಮಾಡ್ತಕ್ಕಂಥದ್ದಿರ್ಬೋದು. ಆ ಥರದ ಸಾಧ್ಯತೆಗಳು ಕೂಡ, ಆ ಥರದ ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಸ್ಪೀಕರ್ಸ್ಗಳು ಕೂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದು ಕೂಡ ಅಲ್ಲಿ ಇರುತ್ತೆ. ಸೊ ರಿಪೋರ್ಟರ್ಸ್ ಮೇ ದೆನ್ ಬಿ ಏಬಲ್ ಟು ಆಸ್ಕ್ ಕ್ವೆಶ್ಚನ್ಸ್. ಆ ಸಂದರ್ಭಗಳಲ್ಲಿ ಕ್ವೆಶ್ಚನ್ಸನ್ನು ಕೇಳಬಹುದು. ಕೆಲವು ಸಂದರ್ಭಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫಾರಿನ್ ಕಂಟ್ರೀಸ್ಗಳಿಗೆ ಬಂದಾಗ ಒಬ್ಬ ಪತ್ರಕರ್ತ ಒಂದೇ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಇರುತ್ತೆ. ಕೆಲವು ನಿಗದಿ ಮಾಡಿರ್ತಾರೆ, ಟೈಮ್ ಸ್ಲಾಟನ್ನು ಫಿಕ್ಸ್ ಮಾಡಿರ್ತಾರೆ. ಆ ಟೈಮ್ ಸ್ಲಾಟ್ ಒಳಗಡೆನೆ ಅವರು ಪ್ರಶ್ನೆಯನ್ನು ಕೇಳಬೇಕು ಅಥವಾ ಇಷ್ಟೇ ಕ್ವೆಶ್ಚನ್ಸನ್ನು ಕೇಳಬೇಕು ಅಂತ ಹೇಳಿ ಕೂಡ ಮೊದಲೇನೆ ಕೂಡ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ದಟ್ಸ್ ಡಿಪೆಂಡ್ಸ್ ಆನ್ ದ ಟೈಮಿಂಗ್ಸ್ ಅಂಡ್ ಯಾರು ಮಾತಾಡ್ತಿದ್ದಾರೆ ಅನ್ನೋದ್ರ ಮೇಲೆ, ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್, ಯಾರು ಇದ್ದಾರೆ ಅನ್ನೋದ್ರ ಮೇಲೆ ಅದೆಲ್ಲವೂ ಕೂಡ ಡಿಪೆಂಡ್ ಆಗ್ತಕ್ಕಂಥದ್ದು. So before a press conferences take place, a company may issue a press release outlining a nature of the event at times. ಸೊ ಕೆಲವು ಸಂದರ್ಭಗಳಲ್ಲಿ ಏನು ಇವೆಂಟನ್ನು ಆರ್ಗನೈಸ್ ಮಾಡ್ತಿದ್ದಾರೆ, ಯಾಕೆ ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದಾಗ ಒಂದು ಪ್ರೆಸ್ ರಿಲೀಸನ್ನು ಅಥವಾ ಪತ್ರಿಕಾ ಪ್ರಕಟಣೆಯನ್ನು ಈಗಾಗಲೇ ಪತ್ರಿಕೆಗಳಿಗೆ ಕೊಡಬಹುದು. ಎಲ್ಲಿ ಆರ್ಗನೈಸ್ ಮಾಡ್ತಿದ್ದಾರೆ, ಯಾರು ಅಡ್ರೆಸ್ ಮಾಡ್ತಿದ್ದಾರೆ, ಏನು ವಿಷಯದ ಬಗ್ಗೆ ಮಾತಾಡೋಕ್ಕಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಔಟ್ಲೈನ್ ಅನ್ನ ಆಲ್ರೆಡಿ ಪತ್ರಿಕೆಗಳಿಗೆ ಅವರು ಪ್ರೆಸ್ ರಿಲೀಸ್ಗಳ ಮೂಲಕ, ಅಂದರೆ ಪತ್ರಿಕಾ ಪ್ರಕಟಣೆಗಳ ಮೂಲಕನೂ ಕೂಡ ರೀಚ್ ಮಾಡಿಸಿರ್ತಾರೆ. ಸೊ ಆ ಟೈಮ್ಸ್ ದೀಸ್ ಆರ್ ಇಶ್ಯೂಸ್ ವೆಲ್ ಇನ್ ಅಡ್ವಾನ್ಸ್ ಆಫ್ ದ ಕಾನ್ಫರೆನ್ಸ್. ಮೊದಲೇ ಅವುಗಳನ್ನ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲವೂ ಕೂಡ ಕಾನ್ಫರೆನ್ಸ್ನ ಕುರಿತಾಗಿ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ಸ್ಗಳನ್ನು ಕೊಡಲಾಗಿರುತ್ತೆ. ಪತ್ರಿಕಾಗೋಷ್ಠಿ ಬಗ್ಗೆ ಏನನ್ನ ಹೇಳಕ್ಕೆ ಹೋಗಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮುಂಚೆನೇ ಅದರ ಎಲ್ಲದರ ಮಾಹಿತಿಗಳನ್ನೆಲ್ಲವೂ ಕೂಡ ಈಗಾಗಲೇ ಪತ್ರಿಕೆಗಳಿಗೆ ತಲುಪಿಸಿರುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ. ಈ ಕಂಪನಿ ಹ್ಯಾಸ್ ದ ಆಪರ್ಚುನಿಟಿ ಟು ಪ್ರೆಸೆಂಟ್ ಎ ನ್ಯೂ ಸ್ಟೋರಿ ಇಟ್ಸ್ ಮೋಸ್ಟ್ ಫೇವರಬಲ್ ಲೈಟ್ ಬೈ ಇನ್ವೈಟಿಂಗ್ ದ ಪ್ರೆಸ್ ಟು ಸ್ಪೆಷಲ್ ಇವೆಂಟ್ಸ್. ಸೊ ಕೆಲವು ಸಂದರ್ಭಗಳಲ್ಲಿ ಒಂದಷ್ಟು ಕಂಪನಿಗಳು, ಈ ಕಾರ್ಪೊರೇಟ್ ಕಂಪನಿಗಳು ಏನಿರುತ್ತೆ ಅವ್ರುಗಳು ಕೂಡ ಆ ಪ್ರೆಸ್ನವ್ರನ್ನ ಕರೀಲಿಕ್ಕೆ ಆ ಥರದ ಒಂದಷ್ಟು ಸ್ಟೋರಿಗಳನ್ನು ಮಾಡ್ತಕ್ಕಂಥದ್ದು, ನ್ಯೂಸ್ ಸ್ಟೋರಿಗಳನ್ನು ಮಾಡ್ತಕ್ಕಂಥದ್ದು. ಸೊ ಒಂದು ರೀತಿ ಆದರೆ ಆ ಒಂದು ಇಂಡಸ್ಟ್ರಿ ಬಗ್ಗೆ ಅಥವಾ ಆ ಕಂಪನಿಯ ಬಗ್ಗೆ ಒಂದಷ್ಟು ಫೇವರಬಲ್ ಆಗಿ ಅವರು ರೈಟಪ್ಸ್ಗಳನ್ನು ಮಾಡಿರಲಿ ಅಂಥೇಳಿ ಅವರು ಅದ್ರ ಬಗ್ಗೆ ಒಂದಷ್ಟು ಗಮನವನ್ನು ಅವರು ಕೊಡಲಿ ಅನ್ನೋ ರೀತಿಯಲ್ಲಿ ಕೂಡ ಆ ಥರದ ಒಂದು ಪ್ರೆಸ್ನವರ ಅಂದರೆ ಪತ್ರಿಕೆಗಳ ಗಮನವನ್ನು ಕೂಡ ಸೆಳಿತಕ್ಕಂತಹ ಕೆಲಸವನ್ನು ಕೂಡ ಕಂಪನಿಗಳು ಕೂಡ ಮಾಡತ್ವೆ. ಸೊ ಇನ್ ಅದರ್ ಕೇಸಸ್ lesser known companies may want to increase their stature in the media by making it easier for news agencies to cover company events. ಸೊ ಕೆಲವು ಸಂದರ್ಭಗಳಲ್ಲಿ ಕೆಲವು ಕಂಪನಿಗಳ ಬಗ್ಗೆ ಗೊತ್ತೇ ಇರೋದಿಲ್ಲ, ಸ್ವಲ್ಪ ಕಂಪನಿಗಳ ಬಗ್ಗೆ ನಮಗೆ ನಾಲೆಡ್ಜ್ ಕಮ್ಮಿ ಇದೆ, ಅಥವಾ ಪಬ್ಲಿಕ್ಸ್ಗಳಿಗೆ ಆ ಕಂಪನಿ ಅಷ್ಟೊಂದು ಏನು ಹೆಚ್ಚು ಇದನ್ನು ಪಡ್ಕೊಂಡಿಲ್ಲ, ಕಂಪನಿ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ, ಕಂಪನಿ ಬಗ್ಗೆ ಅಷ್ಟೊಂದು ಮಾಹಿತಿ ತಿಳಿದಿಲ್ಲ. ಸೊ ಕಂಪನಿಯನ್ನೇ ಅವರು ಪಬ್ಲಿಸಿಟಿ ಮಾಡಬೇಕಾಗಿದೆ. ಸೊ ಅಂತಹ ಸಂದರ್ಭಗಳಲ್ಲಿ ಒಂದು ಏನೋ ಒಂದಷ್ಟು ಇವೆಂಟ್ಗಳನ್ನು ಆರ್ಗನೈಸ್ ಮಾಡ್ತಕ್ಕಂತಹದ್ದು, ನ್ಯೂಸ್ ಏಜೆನ್ಸಿಗಳಿಗೆ ಈ ಕಂಪನಿಗಳ ಕುರಿತಾಗಿ ಒಂದಷ್ಟು ಹೊಸ ವಿಷಯಗಳನ್ನು ಕವರ್ ಮಾಡುವ ಹಾಗೆ ಅವ್ರಿಗೆ ಇನ್ಸಿಸ್ಟ್ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಆ ಮೂಲಕನೂ ಕೂಡ ಒಂದಿಷ್ಟು ಪಬ್ಲಿಸಿಟಿಯನ್ನು ಪಡ್ಕೊಳ್ತಕ್ಕಂಥದ್ದು, ಮೀಡಿಯಾಗಳಲ್ಲಿ ಪಬ್ಲಿಸಿಟಿಯನ್ನು ಪಡ್ಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸೊ ಬೈ ಗೇನಿಂಗ್ ಫೇವರಬಲ್ ಮೀಡಿಯಾ ಎಕ್ಸ್ಪೋಜರ್, ಕಂಪನೀಸ್ ಆರ್ ಏಬಲ್ ಟು ಗೇನ್ ಗ್ರೇಟರ್ ಬ್ರ್ಯಾಂಡ್ ರೆಕಗ್ನಿಷನ್ ಆ್ಯಂಡ್ ಅಥಾರಿಟಿ ಇನ್ ದ ಮಾರ್ಕೆಟ್. ಸೊ ಕೆಲವು ಸಂದರ್ಭಗಳಲ್ಲಿ ಗೇನಿಂಗ್ ಫೇವರಬಲ್ ಮೀಡಿಯಾ ಎಕ್ಸ್ಪೋಷರ್ ನಮಗೆ ಬೇಕಾಗತ್ತೆ. ಅಂದರೆ ಮೀಡಿಯಾ ಒಂದು ಎಕ್ಸ್ಪೋಷರ್ ನಮಗೆ ಬೇಕು, ಮಾಧ್ಯಮದವರು ನಮ್ಮ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಆ ಮೂಲಕ ಆ ಕಂಪನಿ ಆ ಬಗ್ಗೆ ಅದು ಬ್ರ್ಯಾಂಡ್ ರೆಕಗ್ನಿಷನನ್ನು ತೊಗೊಳ್ಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಮಿಂತ್ರಾ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು. ಸೊ ಈ ಥರದ ಆನ್ಲೈನ್ ಮಾರ್ಕೆಟಿಂಗ್ ಇಶ್ಯೂಸ್ಗಳೇನಿದೆ, ಅಂದರೆ ಮಾರ್ಕೆಟಿಂಗ್ ಸೈಟ್ಸ್ಗಳು ಏನಿದ್ದಾವೆ, ಆ ಕಂಪನಿಗಳು ಆ ಒಂದು ಪಬ್ಲಿಕ್ನಲ್ಲಿ ಒಂದು ಅವ್ರದ್ದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಆ ಪೊಸಿಷನ್ನ ಅವರು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಒಂದು ರೆಕಗ್ನಿಷನನ್ನು ಅವರೊಂದು ಐಡೆಂಟಿಟಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ, ಮಾರ್ಕೆಟ್ನಲ್ಲಿ ಅವ್ರದ್ದೇ ಆದ ಒಂದು ಐಡೆಂಟಿಟಿಯನ್ನು ಅವ್ರು ಪಡ್ಕೊಳ್ಬೇಕು ಅಂತ ಅಂದಾಗ ಮೀಡಿಯಾ ಎಕ್ಸ್ಪೋಷರ್ ಬೇಕಾಗತ್ತೆ. ಸೊ ಮೀಡಿಯಾದವರು ಅವ್ರ ಬಗ್ಗೆ ಒಂದಷ್ಟು ಫೇವರಬಲ್ ಆಗಿ ಬರೀಬೇಕಾಗತ್ತೆ, ಅಂದರೆ ಪಾಸಿಟಿವ್ ಆಗಿ ಬರೀಬೇಕಾಗತ್ತೆ.
ನಮಗೆ ಗೊತ್ತು ಕೆಲವೊಂದ್ಸರಿ ಎಷ್ಟೊಂದ್ಸರಿ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋ ಸಂದರ್ಭಗಳಲ್ಲಿ ನಾವು ಎಷ್ಟು ಮೋಸ ಹೋಗ್ತೀವಿ, ಏನೆಲ್ಲ ಆನ್ಲೈನಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಗೊತ್ತಿದೆ ನಮಗೆ. ಇವೊಂದು ಅಷ್ಟಾದರೂ ಕೂಡ ಮೀಡಿಯಾದವ್ರಿಗೆ ಅದೊಂದು ರೀತಿಯ ಫೇವರಬಲ್ ಆಗಿ ಬರೀಬೇಕು, ಮೀಡಿಯಾದಲ್ಲಿ ಬರ್ಬಿಡ್ತು ಅಂತ ಅನ್ನೋದಾದರೆ, ಅವರೇನೋ ಒಂದು ರೈಟಪ್ಸ್ಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಕಂಪನಿಗೆ ಎಲ್ಲೋ ಒಂದು ಕಡೆ ಅದೊಂದು ರೆಕಗ್ನಿಷನ್ ಸಿಗುತ್ತೆ, ಒಂದು ಐಡೆಂಟಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕೂಡ ಮಾರ್ಕೆಟ್ನಲ್ಲಿ ಅವ್ರದ್ದೇ ಒಂದು ಅಥಾರಿಟಿ ಅವರಿಗೆ ಇರುತ್ತೆ. ಈ ಥರ ಬಂದಿದೆ, ಪೇಪರ್ನೆಲ್ಲ ಬಂದ್ಬಿಟ್ಟಿದೆ, ಮೀಡಿಯಾಗಳಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು, ಅಂದರೆ ಬೇರೆ ಬೇರೆ ಮೀಡಿಯಾಗಳಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಅಂದಾಗ ಸ್ವಲ್ಪ ಮಾರ್ಕೆಟಲ್ಲಿ ಅವ್ರ ಬಗ್ಗೆ ಒಂದಷ್ಟು ವ್ಯಾಲ್ಯೂ ಸಿಗುತ್ತೆ, ಜನ ಸ್ವಲ್ಪ ತಿರುಗಿ ನೋಡ್ತಾರೆ, ಆ ಥರದ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮೀಡಿಯಾದಲ್ಲಿ ಒಂದು ಎಕ್ಸ್ಪೋಷರನ್ನು ಪಡ್ಕೊಳ್ಳಿಕ್ಕೆ ಈ ಥರದ್ದೆಲ್ಲವೂ ಕೂಡ ಮಾಡ್ತಕ್ಕಂಥದ್ದು. ಸೊ ಯೂಶಲಿ ಅಟ್ ಎ ಮಚ್ ಲೋಯರ್ ಕಾಸ್ಟ್ ದ್ಯಾನ್ ವುಡ್ ಬಿ ರಿಕ್ವೈರ್ಡ್ ಫಾರ್ ಎ ವೈಡ್ ಸ್ಪ್ರೆಡ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್. ಈ ಪ್ರೆಸ್ ಕಾನ್ಫರೆನ್ಸ್ಗಳು ಏನಿದ್ದಾವಲ್ಲ ಅವುಗಳು ಯಾವುದೂ ಕೂಡ ಎ ಲೋ ಕಾಸ್ಟ್ ಒಂದು ಪಬ್ಲಿಸಿಟಿ ಕ್ಯಾಂಪೇನ್ಗಳು ಕೂಡ ಆಗಿರುತ್ತೆ. ಈಗ ಅದೇ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಬಂದಾಗ ನಾವಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಪೇ ಮಾಡಬೇಕಾಗತ್ತೆ, ಹಣವನ್ನು ಕೊಡಬೇಕು, ಲಕ್ಷಾಂತರ ರೂಪಾಯಿ ಹಣವನ್ನು ಕೊಡಬೇಕಾಗತ್ತೆ. ಅದೇ ನ್ಯೂಸ್ ಪೇಪರ್ಸ್ಗಳಲ್ಲಿ ಈ ಥರದ ನ್ಯೂಸ್ಗಳೆಲ್ಲವೂ ಕೂಡ ಪಬ್ಲಿಷ್ ಆಯಿತು ಅಂತ ಅಂದರೆ ಅದೊಂದು ರೀತಿಯ ಲೋ ಕಾಸ್ಟ್, ನಾವೇನು ಹಾರ್ಡ್ಲಿ ಒಂದು 200 to 300 rupees ಖರ್ಚು ಮಾಡ್ಬೋದು. ಇಲ್ಲ ಅಂತಂದರೆ ಅವ್ರಿಗೇನೋ ಒಂದು ಊಟದ್ದು ಮತ್ತೊಂದೇನೋ ಕೊಡ್ತೀವಿ ಅಂತಂದಾಗ ಹಾರ್ಡ್ಲಿ ಒಂದು 5000 rupees ನಾವು ಪೇ ಮಾಡಿರ್ತೀವಿ, ಅಷ್ಟೇ ನಮ್ಮ ಖರ್ಚು. ಅದನ್ನು ಹೆಚ್ಚಾಗಿ ನಾವೇನು ಹಣವನ್ನು ಖರ್ಚು ಮಾಡಿರಲ್ಲ. ಅದೇ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಬಂದಾಗ ಲಕ್ಷಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಲೋ ಕಾಸ್ಟ್ನಲ್ಲಿ, ಕಡಿಮೆ ಹಣದಲ್ಲಿ, ಕಡಿಮೆ ಖರ್ಚಿನಲ್ಲಿ ಮೀಡಿಯಾಗಳ ಎಕ್ಸ್ಪೋಷರನ್ನು ಪಡ್ಕೊಳ್ಳಿಕ್ಕೆ ಇದೊಂದು ದಾರಿ ಕೂಡ ಆಗಿರ್ತಕ್ಕಂಥದ್ದು, ಒಂದು ರಿಕ್ವೈರ್ಡ್ ಇದು ಕೂಡ ಇವತ್ತಿನ ಮಟ್ಟಕ್ಕೆ ಹೇಳಬೇಕು ಅಂತಂದರೆ ಒಂದು ರೀತಿಯ ವೇ ಆಫ್ ಕಮ್ಯುನಿಕೇಷನ್, ಎಕ್ಸ್ಪೋಷರನ್ನು ಪಡ್ಕೊಳ್ಳಿಕ್ಕೆ, ಅಂದರೆ ಜಾಹೀರು ಮಾಡಲಿಕ್ಕೆ, ನಮ್ಮನ್ನು ನಾವು ಜಾಹೀರು ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಳ್ಳಿಕ್ಕೆ ಒಂದು ದಾರಿಯನ್ನು ಹುಡ್ಕೊಳ್ತಕ್ಕಂಥದ್ದು. ಹೆಚ್ಚು ಖರ್ಚಿಲ್ಲ, ಕಡಿಮೆ ಹಣದಲ್ಲಿ ಇವುಗಳೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಇದಕ್ಕೆ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಂತ ಏನೂ ಇಲ್ಲ, ಅಥವಾ ನೀವು ಯಾರಿಗೋ ಇದಕ್ಕೆ ನೀವು ಹೆಚ್ಚು ಯಾರ್ಯಾರನ್ನೋ ಹೋಗಿ ಮೀಟ್ ಮಾಡಬೇಕು, ಪ್ರತಿಯೊಬ್ಬ ನ್ಯೂಸ್ ಪೇಪರ್ ಆಫೀಸ್ಗಳಿಗೆ ಅಥವಾ ಮೀಡಿಯಾ ಆಫೀಸ್ಗಳಿಗೆ ಹೋಗಿ ನೀವು ಅವ್ರಿಗೆ ಸ್ವಲ್ಪ ಫೇವರ್ ಆಗಿ ಮಾತಾಡಬೇಕು, ನೋ, ದಟ್ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಆ ಥರದ್ದು ಯಾವುದೂ ಕೂಡ ರಿಕ್ವೈರ್ಮೆಂಟ್ಗಳು ಇರೋದೇ ಇಲ್ಲ. ಸೊ ಲೋ ಕಾಸ್ಟಲ್ಲಿ ನಾವು ಎಕ್ಸ್ಪೋಷರ್ನ ಪಡ್ಕೊಳ್ತಕ್ಕಂಥದ್ದು, ಪಬ್ಲಿಸಿಟಿಯನ್ನು ಪಡ್ಕೊಳ್ಳಿಕ್ಕೆ ಕೂಡ ಇದೊಂದು ವೇದಿಕೆ, ಪ್ಲಾಟ್ಫಾರ್ಮ್ ಕೂಡ ಆಗಿರುತ್ತೆ. ಸೊ ಪ್ರೆಸ್ ಕಾನ್ಫರೆನ್ಸಸ್ ಆರ್ ಆಲ್ಸೋ ಕಾಲ್ಡ್ ಟು ನ್ಯೂಸ್ ಕಾನ್ಫರೆನ್ಸಸ್, ಪತ್ರಿಕೆ ಗೋಷ್ಠಿಗಳನ್ನು ಸುದ್ದಿಗೋಷ್ಠಿಗಳು ಅಂತ ಹೇಳಿ ಕೂಡ ಸಾಮಾನ್ಯವಾಗಿ ಕರೀತಕ್ಕಂತಹ ಪರಿಪಾಠವು ಕೂಡ ನಮ್ಮಲ್ಲಿ ಇದೆ. ಸೊ ಹಾಗಾದರೆ ಪ್ರೆಸ್ ಕಾನ್ಫರೆನ್ಸನ್ನು ಯಾಕೆ ಮಾಡಬೇಕು? ಸೊ ವೈ ಹೋಲ್ಡ್ ಎ ಪ್ರೆಸ್ ಕಾನ್ಫರೆನ್ಸ್? ಯಾಕೆ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಸುದ್ದಿಗೋಷ್ಠಿಗಳನ್ನು ಮಾಡಬೇಕಾಗತ್ತೆ? ದೇರ್ ಆರ್ ಮೆನಿ ರೀಸನ್ಸ್ ವೈ ಕಂಪನೀಸ್ ಚೂಸ್ ಟು ಹೋಲ್ಡ್ ಪ್ರೆಸ್ ಕಾನ್ಫರೆನ್ಸಸ್. ಸಾಕಷ್ಟು ನಮಗೆ ರೀಸನ್ಸ್ಗಳು ಸಿಗುತ್ತೆ, ಸಾಕಷ್ಟು ಕಾರಣಗಳು ಸಿಗುತ್ತೆ. ಇದೇ ಕಾರಣಗಳು ಅಂತ ಏನೂ ಇಲ್ಲ. ಕಂಪನಿಗಳು ಬಂದಾಗ, ಎಸ್ಪೆಷಲಿ ಯಾವುದೇ ಕಂಪನಿ ಆಗಿರ್ಬೋದು, ಪ್ರೊಡಕ್ಷನ್ ಇದಕ್ಕೆ ಬಂದಾಗ ಅವ್ರು ಯಾವುದೋ ಒಂದು ಹೊಸ ಇದನ್ನು ಲಾಂಚ್ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಹೊಸ ಪ್ರಾಡಕ್ಟನ್ನು, ಇಂಪ್ರೂವೈಸ್ಡ್ ಅಪ್ಡೇಟೆಡ್ ಪ್ರಾಡಕ್ಟನ್ನು ಅವರು ರಿಲೀಸ್ ಮಾಡ್ತಾ ಇರ್ಬೋದು. ಸೊ ಹೀಗೆ ಸಾವಿರಾರು ನಮಗೆ ಉದ್ದೇಶಗಳು ಸಿಕ್ಕತ್ತೆ, ಸಾವಿರಾರು ರೀಸನ್ಸ್ಗಳು ಕೂಡ ನಮಗೆ ಸಿಕ್ಕತ್ತೆ ಒಂದು ಈ ಕಾನ್ಫರೆನ್ಸನ್ನು ನಡೆಸಲಿಕ್ಕೆ. ದೇ ಮೇ ಬಿ ಕಾಲ್ ಟು ಡೂ ಎನಿ ಆಫ್ ದ ಫಾಲೋಯಿಂಗ್. ಈ ಥರದ ಯಾವುದೇ ರೀಸನ್ಸ್ಗಳಿಗೂ ಕೂಡ ಅವರು ಪ್ರೆಸ್ ಕಾನ್ಫರೆನ್ಸನ್ನು ಕೂಡ ಕರಿಬೋದು. ರೆಸ್ಪಾಂಡ್ ಟು ಅರ್ನಿಂಗ್ಸ್, ಅದರ್ ನ್ಯೂಸ್ ಆ್ಯಂಡ್ ಆರ್ ಕಾಂಟ್ರವರ್ಸೀಸ್. ಕೆಲವೊಂದು ಸರಿ ಅರ್ನಿಂಗ್ಸ್ಗಳ ಬಗ್ಗೆ ಮಾತಾಡ್ಬೋದು, ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಹೇಳ್ಬೋದು, ಅಥವಾ ಲಾಸ್ ಆಗಿದೆ, ಅಥವಾ ಕಂಪೇರ್ ಟು ಲಾಸ್ಟ್ ಇಯರ್ ನಮ್ದು ಅರ್ನಿಂಗ್ಸ್ ಇವತ್ತು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು, ಅಥವಾ ಅದರ ರಿಲೇಟೆಡ್ ಏನಾದರೂ ಫಿನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು, ಅಥವಾ ಕಾಂಟ್ರವರ್ಸಿಗಳು ಏನಾದರೂ ಆದಾಗ, ಅಥವಾ ಏನಾದರೂ ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾಂಟ್ರವರ್ಸಿ ಆದಾಗ, ಏನೋ ರೈಸ್ ಆಗಿರುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಟ್ರೋಲ್ ಆಗಿರುತ್ತೆ, ಆ ಥರದ್ದು ಏನಾದರೂ ಕಾಂಟ್ರವರ್ಸಿಗಳು ಬಂದಾಗ, ಘರ್ಷಣೆಗಳೇನಾದರೂ ಆದಂತಹ ಸಂದರ್ಭಗಳಲ್ಲಿ ಅವುಗಳ ಬಗ್ಗೆ ಅವರು ಏನೋ ಸಮಜಾಯಿಷಿ ಕೊಡ್ತಕ್ಕಂಥದ್ದು, ಅಥವಾ ಅವುಗಳಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ಆಗಿರಬಹುದು. ಅನೌನ್ಸ್ ದ ಡಿಪಾರ್ಚರ್ ಆರ್ ಅಡಿಷನಲ್ ಆಫ್ ಎ ನ್ಯೂ ಎಕ್ಸಿಕ್ಯೂಟಿವ್. ಅಥವಾ ಯಾರಾದರೂ ಹೊಸ ಎಕ್ಸಿಕ್ಯೂಟಿವ್ ಏನಾದರೂ ಬರ್ತಾ ಇದ್ದಾರೆ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ಗೆ ಯಾರೋ ಹೊಸದಾಗಿ ಅಡಿಷ್ನಲ್ ನ್ಯೂ ಎಕ್ಸಿಕ್ಯೂಟಿವ್ ಯಾರೋ ಬರ್ತಾ ಇದ್ದಾರೆ, ಹೈಯರ್ ಅಥಾರಿಟಿ ಯಾರೋ ಬರ್ತಾ ಇದ್ದಾರೆ ಅಂತಂದಾಗ, ಅಥವಾ ಗೂಗಲ್ ಇದಕ್ಕೆ ಇಂಡಿಯಾದವರೇ ಯಾರೋ CEO ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಸೊ ಈ ಥರದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ಎಸ್ಪೆಷಲಿ MNCಗಳಲ್ಲಿ ಇಂಡಿಯನ್ ಬೇಸ್ಡ್ ಯಾರಾದರೂ ಎಕ್ಸಿಕ್ಯೂಟಿವ್ ಬರ್ತಾ ಇದ್ದಾರೆ ಅಂತಂದ್ರು, ಅಥವಾ ಇಂಡಿಯನ್ ಬೇಸ್ಡೇ ಆಗಬೇಕಂತ ಇಲ್ಲ, ಬೇರೆ ಯಾರೇ ಆಗಿರ್ಬೋದು, ಅಡಿಷ್ನಲ್ ಹೊಸದಾಗಿ ಯಾರೋ ಬರ್ತಾ ಇದ್ದಾರೆ, ಅಥವಾ ಇನ್ಯಾರೋ ಹಳಬರು ಹೋಗಿದ್ದಾರೆ, ಹೊಸಬ್ರು ಆ ಪ್ಲೇಸನ್ನು ಆಕ್ಯುಪೈ ಮಾಡ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಆ ಥರದ ಸಂದರ್ಭಗಳಲ್ಲಿ ಕೂಡ ನಾವು ಪ್ರೆಸ್ ಕಾನ್ಫರೆನ್ಸನ್ನು ಕೂಡ ನಾವು ಮಾಡಬಹುದು. ದೆನ್ ಅನ್ವೈಲ್ ಎ ನ್ಯೂ ಪ್ರೊಡಕ್ಷನ್ ಫೆಸಿಲಿಟಿ. ಹೊಸದಾಗಿ ಯಾವುದೋ ಒಂದು ಪ್ರೊಡಕ್ಷನ್ ಫೆಸಿಲಿಟಿಯನ್ನು ನಾವು ಓಪನ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಂದಾಗ, ಅವುಗಳ ಬಗ್ಗೆ ನಾವು
ಲಾಂಚಿಂಗ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಡಿಸ್ಕ್ಲೋಸ್ ಮಾಡ್ತಕ್ಕಂಥದ್ದು, ಅವುಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ಕೂಡ ಇರಬಹುದು. ಅನೌನ್ಸ್ ದ ರಿಲೀಸ್ ಆಫ್ ಎ ನ್ಯೂ ಪ್ರಾಡಕ್ಟ್, ಹೊಸ ಪ್ರಾಡಕ್ಟನ್ನು ರಿಲೀಸ್ ಮಾಡ್ತಿದ್ದೀವಿ ಅಂತ ಹೇಳಿ ಕೂಡ ಹೇಳಬಹುದು. ಅವುಗಳ ಅನೌನ್ಸ್ಮೆಂಟ್ಗಳು ಕೂಡ ಅಲ್ಲಿ ಆಗಿರಬಹುದು. Then of course there are just some of instances where a company may call for a conference. ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಈ ಒಂದು ಕಂಪನಿಗಳು ಒಂದು ಕಾನ್ಫರೆನ್ಸ್ಗಳನ್ನ ಅಂದರೆ ಪ್ರೆಸ್ ಕಾನ್ಫರೆನ್ಸನ್ನು ಕೂಡ ಕರೀಲಿಕ್ಕೆ ಕೂಡ ಅವಕಾಶಗಳು ಕೂಡ ಇರುತ್ತೆ. ಇನ್ ಸಮ್ ಕೇಸಸ್ ಕಂಪನೀಸ್ ಮೇ ಟೈಮ್ ದೇರ್ ಪ್ರೆಸ್ ಕಾನ್ಫರೆನ್ಸಸ್ ಬಿಫೋರ್ ಎನಿ ನ್ಯೂಸ್ ಬ್ರೇಕ್ಸ್. ಸೊ ಯಾವುದೋ ಒಂದು ಹೊಸ ನ್ಯೂಸ್ಗಳನ್ನು ಬ್ರೇಕ್ ಮಾಡಲಿಕ್ಕೆ ಕೂಡ ಕಾನ್ಫರೆನ್ಸನ್ನು ಕೂಡ ಕರೀಬಹುದು. ಸೊ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಸಾಕಷ್ಟು ವಿಷಯಗಳು ಕೂಡ ಅಲ್ಲಿ ಇರಬಹುದು. ಇಂಥದ್ದೇ ಪರ್ಟಿಕ್ಯುಲರ್ ವಿಷಯಗಳಿಗೆ ಪ್ರೆಸ್ ಕಾನ್ಫರೆನ್ಸನ್ನು ಕರಿಬೇಕು ಅಂತ ಯಾವುದೇ ರೂಲ್ಸ್ಗಳು ಕೂಡ ಇಲ್ಲ. ಸೊ ಯಾವುದೇ ಸಂದರ್ಭಗಳಲ್ಲಿ ಕೂಡ ಕಂಪನಿಗಳು ಏನೋ ವಿಷಯಗಳನ್ನು ಹೇಳಬೇಕಾದ್ರೆ, ಏನೋ ಘೋಷಣೆಗಳನ್ನು ಅನೌನ್ಸ್ಮೆಂಟ್ಸನ್ನು ಮಾಡಬೇಕಾದ್ರೆ, ಏನೋ ವಿಷಯನ ಅಥವಾ ಯಾವುದೋ ಒಂದು ಲಾಂಚ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾವುದಾದ್ರೂ ಕಂಪನಿಯವರು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ, ಅವ್ರ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ, ಸೊ ಈ ಥರದ ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ಕೂಡ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಕೂಡ ಕರೀಲಿಕ್ಕೆ ಕೂಡ ಇಲ್ಲಿ ಅವಕಾಶಗಳು ಕೂಡ ಇರುತ್ತೆ.